ಸಾಕಾಯ್ತು ನನಗಂತರೂ ಕುಂತು. ಇನ್ನೂ ಬರಲಿಲ್ಲ ಅಲ್ಲಿಕ್ಕಿ. ಸೌತಿ ಬೀಜ ಕಡೆದದವ ಅಲ್ಲೇ ಮೇಲೆ ನಡಿ ಬರ್ತೀನಿ ತಗೊಂಡು ಅಂತ ಹೇಳಂದಕ್ಕಿ ಇನ್ನೂ ಬರಲಿಲ್ಲ. ನಡಿವ ಕಡೆ ಕೆಳಗೆ ಹೋಗಿ ಒಂದಿಟ್ಟು ಮಕ್ಕೋತೀನಿ ಕುಂತು ಸಾಕಾಯ್ತು ನನಗೆ. ಅಜ್ಜಿ ಸಿದ್ಧಾರ್ಥ, ಯಪ್ಪ ಎಷ್ಟು ವರ್ಷ ಆಗಿತ್ತು ಮೊಮ್ಮಗನೇ ನಿನಗೆ ನೋಡ್ಲಾರ್ದು. ಯಪ್ಪ ಎಷ್ಟು ಚೆಂದಾಗಿದೆ, ಹೀರೋ ಆದಂಗೆ ಆಗಿದೆ ಹಂಗೆ. ಯವ್ವ ತಾಯಿ ನಂದು ಎರಡು ಕಣ್ಣು ಸಾಕಾಗಲ್ಲ ನೋಡಪ್ಪ ನಿನಗೆ ನೋಡ್ಲಕ್ಕ. ಯಪ್ಪ ಎಷ್ಟು ಚೆಂದಾಗಿದೆಪ್ಪ ಮೊಮ್ಮಗನೇ, ನಂದೇನೆದರದು. ಆರಾಮಿದ್ಯಾ ಅಜ್ಜಿ? ಹ್ಞೂ ನೋಡಪ್ಪ ಆರಾಮಿದ್ದೀನಿ. ನಿಮಗೆ ನೋಡ್ಲಾರ್ದೆ ಊರಿಗೆ ಹೋಗ್ಲಿಕ್ಕೆ ಭಾಳ ಬೇಸರ ಹೊಂಟಿತ್ತು. ಆದ್ರೆ ಏನು ಮಾಡ್ಲಪ್ಪ, ಭಾಳ ದಿನ ಆಗಿತ್ತು ಬಂದು. ಅದಕ್ಕೆ ಇವ್ರು ಹುಡುಗರು ಯಾವಾಗ ಬರ್ತಾರೋ ಎನ್ಸುತ್ತೇನೋ ಹೋದವ್ರು ಆಯ್ತಂತ ಹೇಳಿ ತಯಾರಾಗಿದ್ದ ನಿನ್ನ. ಮತ್ತು ನಿಮ್ಮವ್ವ ಅಂದಳು ಹೊಂಟಾರವ ಇನ್ನೊಂದು 2 ದಿನ ಇರು ಅಂತ ಹೇಳಂದಳು. ಅದಕ್ಕೆ ಮತ್ತೆ ಉಳಿದು ಬಿಟ್ಟು ನೋಡಪ್ಪ. ಭಾಳ ಖುಷಿ ಆಯ್ತಪ್ಪ ನಿಮಗೆ ನೋಡಿ. ಈಕಿ ಏನು ಅಷ್ಟು ದೂರ ನಿಂತಾಳಲ್ಲ ನೋಡು ಅಜ್ಜಿ ಅಂತೇಳಿ ನೀನು ಎಷ್ಟು ಖುಷಿಲಿ ಮಾತಾಡಕ್ಕೆ ಬಂದಿದ್ದಿ. ಈಕಿ ನೋಡಿ ಹಣಿ ಗಂಟು ಹಾಕೊಂಡು ನಿಂತು ಬಿಟ್ಟಾಳ. ಏನಕ್ಕೆ ಹಿಂಗ್ಯಾಕೆ ನಿಂತಾಳ? ಸ್ವಾತಿ ಬಾ ಇಲ್ಲಿ. ಸ್ವಾತಿ ಬಾ ಅಜ್ಜಿಗೆ ಮಾತಾಡು. ಅಷ್ಟು ದೂರ ಯಾಕೆ ನಿಂತಿದ್ದಿ? ಬಾ ಈ ಕಡೆ ಬಾ. ಆರಾಮಿದ್ಯಾ ಅಜ್ಜಿ? ಹ್ಞೂ ನವಮ್ಮ ಮಗಳೇ ಆರಾಮಿದ್ದೀನಿ. ನೀ ಯಾಕೆ ಹಿಂಗೆ ಸಪ್ಪಗೆ ಮಾಡ್ಕೊಂಡು ನಿಂತಿದ್ದಿ ಮಕ್ಕ ಅನ್ನೋದು ನೋಡಲ್ಲಿ. ಸಿದ್ಧಾರ್ಥ ಎಷ್ಟು ಖುಷಿ ನಿಂತ ಅಜ್ಜಿ ಅಂತೇಳಿ ಮಾತಾಡ್ಸಕ್ಕೆ ಬಂದನು. ನೀ ಯಾಕೆ ಹಿಂಗೆ ದೂರ ನಿಂತಿದ್ದ ಮೊಮ್ಮಗಳ? ಯಾಕೆ ಈ ಅಜ್ಜಿಗೆ ಮಾಡ್ತಿದ್ದೆ ಏನು ಪ್ಯಾಟಿಗೆ ಹೋಗಿ? ಇಲ್ಲ ಅಜ್ಜಿ, ನನಗೂ ಭಾಳ ಖುಷಿ ಆಯಿತು ನಿಂಗೆ ನೋಡಿ. ಅದು ಗಾಡಿಗೆ ಬಂದಿದ್ದ ಅಲ್ಲ, ನಿತ್ತಿ ಸರಿಯಾಗಿಲ್ಲ ಏನಿಲ್ಲ. ಅದ್ರಾಗ ಬೇರೆ ಅವ್ವ ಅಲ್ಲಿ ಮೇಲೆ ಹಾಳ ಅಜ್ಜಿಗೆ ಭೇಟಿಯಾಗಿ ಬರ್ರಿ ಮೊದಲು ಅಂತ ಹೇಳಿ ಕಳಿಸ್ಬಿಟ್ಟವಳಲ್ಲ. ಇಷ್ಟು ಮೇಲೆ ಹತ್ತಿ ಬರೋದ್ರಾಗ ನನಗೆ ಭಾಳ ಟೈರ್ಡ್ ಅನ್ಸ್ಬಿಟ್ಟಿತ್ತು. ಅದಕ್ಕೆ ಸುಮ್ಮನೆ ನಿಂತಿದ್ದೆ ಅಷ್ಟೇ. ನನಗೂ ಭಾಳ ಖುಷಿ ಆಯ್ತು ಅಜ್ಜಿ ನಿಂಗೆ ಭೇಟಿಯಾಗಿ. ಭಾಳ ಖುಷಿ ಆಯ್ತು ಗೊತ್ತೇನ. ನೀನು ನಿಮ್ಮ ಅವನ ಗತ್ಲೆ ಇದ್ದವ ನಾಜುಕ. ನಮ್ಮ ಪದ್ಮನು ಹಿಂಗೆ ನಾಜುಕಾಕಿನು. ಅಜ್ಜಿ ಮೊಮ್ಮಕ್ಕಳು ಮಾತು ಭಾಳ ಜೋರು ನಡ್ಲತ್ತವ. ಮೊಮ್ಮಕ್ಕಳಿಗೆ ಇಬ್ಬರಿಗೆ ನೋಡಿ ಭಾಳ ಖುಷಿ ಆಯ್ತವ ಪದ್ಮ. ನಾನು ಎಲ್ಲಿ ಸರಿನೂ ನೋಡ್ಲಾರ್ದಂಗೆ ಊರಿಗೆ ಹೋಗ್ಬಿಡ್ತೀನಿ ನಾನು ಸಂಗಾಗಿತ್ತು. ನನಗೆ ಬೇಜಾರಾಗ್ಬಿಟ್ಟಿತ್ತು. ಚಲೋ ಆಯ್ತವ ಊರಿಗೆ ಹೋಗಕ್ಕೆ. ನಮ್ಮ ಮೊದಲ ಮೊಮ್ಮಕ್ಕಳಿಬ್ಬರು ಬಂದರು. ಖುಷಿ ಆಯ್ತವ ನನಗೆ. ಸ್ವಾತಿ ನೀ ಬಂದಿದ್ದು ಹಿಡಿದು ನೋಡ್ಲತ್ತೀನಿ. ಯಾಕೆ ಹಿಂಗೆ ಸಪ್ಪಗಿದ್ದಿ? ಒಂದೀಟ್ ಖುಷಿ ಅನ್ನೋದೇ ಇಲ್ಲ ಮುಖದ ಮೇಲೆ. ಯಾಕೆ ಏನಾಗ್ಯದ? ಮತ್ತು ಪರೀಕ್ಷೆ ಅದು ಚಲೋ ಬರ್ದಿದ್ದಿ ಇಲ್ಲ? ಹಂಗೇನಿಲ್ಲವ, ಪರೀಕ್ಷೆ ಎಲ್ಲ ಚಲೋನೇ ಬರ್ತೀನಿ. ಅದು ಜರ ಯಾಕೋ ಸುಸ್ತು ಅನ್ಸ್ಲತ್ತಿತ್ತ, ಹಾಗಾಗಿ ಸುಮ್ಮನೆ ನಿಂತಿದ್ದ ಅಷ್ಟೇ. ಅಲ್ಲ ಅಣ್ಣನು ನಿನ್ನ ಜೊತೆನೇ ಬಂದಾನ, ಅವನಿಗೆ ಸುಸ್ತಾಗ್ಲಾರ್ದು ನಿನಗೆ ಸುಸ್ತಾಯ್ತೇನು? ನೋಡಲಿ ಅವ ಎಷ್ಟು ಖುಷಿದಾಗ ಎಲ್ಲರಿಗೂ ಮಾತಾಡ್ಲಾಗತ್ತಾನ. ನೀ ನೋಡು ಮುಖ ಹೆಂಗೆ ಸಪ್ಪಗೆ ಮಾಡ್ಕೊಂಡು ನಿಂತು ಬಿಟ್ಟಿದ್ದಿ. ನಾನು ಅದೇ ಕೇಳಿ ನೋಡಕ್ಕೀಗಿ ಯಾಕೆ ಹಿಂಗೆ ಸಪ್ಪಗೆ ಮಾಡ್ಕೊಂಡು ನಿಂತಿದ್ದಿ? ನಿಮ್ಮ ಅಣ್ಣ ನೋಡಿ ಎಷ್ಟು ಖುಷಿದಾಗದಾನ, ನೀ ಏನು ಖುಷಿದಾಗೆ ಇಲ್ಲಲ್ಲ ಯಾಕ ಅಂತ ಹೇಳೋದೇ ಕೇಳಿ ನಾನು. ಗಾಡಿದಾಗ ಬಂದು ಸುಸ್ತಾಗ್ಯದ ಅಜ್ಜಿ ಅಂತಾಳ ನನಗೂ. ಮೊಮ್ಮಗಳ ನೀನು ಕಾರಿನಾಗ ಆರಾಮ್ ಕುಂತು ಬಂದೆ, ಇಷ್ಟು ಸುಸ್ತಾಗ್ಯದ ಅಂತ ಹೇಳಂತಿ. ನಾನು ಒಂದು ಕಾಲಕ್ಕೆ ನಿಮ್ಮ ಅಜ್ಜಿಯಾಗ ರೊಟ್ಟಿ ಬುತ್ತಿ ತೊಗೊಂಡು ಹೊಲಕ್ಕೆ ಹೋತಿದ್ದಾವ. ಅದು ಮತ್ತು ನಡ್ಕೋತ ಬರ್ತಿದ್ದ ಗೊತ್ತೇನು? ಎಷ್ಟು ದೂರ ಇರ್ತಾವ ಗೊತ್ತಲ್ಲ ನಿನಗೆ ಹಳ್ಳಿ ಕಡೆಗೆ ಹೊಲಗಳು. ಅಷ್ಟು ದೂರ ತಲೆ ಮೇಲೆ ಬುತ್ತಿ ಹೊತ್ಕೊಂಡು ಹೋಗಿ ಬರ್ತಿದ್ದ ನಾನು. ಒಂದೀಟು ಸುಸ್ತು ಅಂತಿದ್ದಿಲ್ಲ ನಾವು ಗೊತ್ತೇನು? ಈಗಿನವ್ರು ಇದ್ದಿರಿ ಎಷ್ಟು ಸೌಕರ್ಯಗಳು ಹೆಚ್ಚಿಗೆ ಬಂದಾವ, ಅಷ್ಟು ಸೋಮಾರಿಗಳು ಆಗ್ಲಕತ್ತೀರಿ. ಅದು ಏನು ಸುಸ್ತೋ ಏನು ಸುದ್ದೇನೋ, ಹೊಟ್ಟೆ ಕೂಳೋದು ತಿಂತಿಲ್ಲೇ ಹುಡುಗಿ. ಎಷ್ಟು ಬರಿಕಾಗಿದ್ದಿ, ನಿನ್ನ ಕೈ ಏನು ಕಡ್ಡಿಯಾಗಿ ಬಿಟ್ಟಾವ, ಕಡ್ಡಿ. ಯವ್ವ ಇಷ್ಟು ಸಣ್ಣ ಇದ್ರೆ ಹ್ಯಾಂಗೆ ಸತಿ ನೀನು? ನಮ್ಮ ಸಿದ್ಧಾರ್ಥ ನೋಡು ಅದೇ ಊರಾಗಿರ್ತಾನ, ಅದೇ ಕೂಳು ತಿಂತಾನ, ಹ್ಯಾಂಗೆ ದಷ್ಟಪುಷ್ಟ ಅದನ. ಒಂದಿಟ್ಟು ಅಣ್ಣಗೆ ನೋಡ್ರ ಕಲಿಬಾರ್ದೇನು ನೀನು? ಅಜ್ಜಿ ನಾನು ಡಯಟ್ ಮಾಡ್ಲಾಕತ್ತೀನಿ, ಹಿಂಗೆ ಇರಬೇಕು ಸ್ಲಿಮ್ ಫಿಟ್. ಅದು ಏನು ಅಂತ್ಯವ, ಅದು ತಿಳಿಯಲ್ಲ ಹೊಳೆಲ್ಲ ನಮ್ಗೆ. ಅಜ್ಜಿ ಅದೇನ್ ಗೊತ್ತೇನು ಅಜ್ಜಿ? ಆಕಿ ತೂಕ ಹೆಚ್ಚಿಗೆ ಆಗಬಾರ್ದು, ದಪ್ಪ ಆಗಬಾರ್ದು ಅಂಥೇಳಿ ಇಷ್ಟೇ ತಿನ್ಬೇಕು, ಇಷ್ಟೇ ಊಟ ಮಾಡಬೇಕು ಅಂಥೇಳಿ ಅಳತಿ ಮೇಲೆ ಊಟ ಮಾಡ್ತಾಳ ಗೊತ್ತೇನು? ಅಂದ್ರ ದಪ್ಪ ಆಗಲ್ಲ, ಹೊಟ್ಟೆ ಇಷ್ಟೇ ಇರ್ತಾಳಕಿ. ಯವ್ವ ತಾಯಿ, ತೂಕ ಹೆಚ್ಚಿಸಬೇಡದಂತೇಳಿ ಅಳತಿ ಮೇಲೆ ಉಣ್ತಾರ? ಯವ್ವ ನಾ ಎಲ್ಲಿ ಕೇಳಿಲ್ಲ ಬಿಡು. ಪದ್ಮ ಕೇಳ್ದೇನೇವ? ಹೌದೇನು ಸಾತಿ? ಹ್ಞೂ ಅವ್ವ, ಅದು ಪ್ಯಾಷನ್ ಅವ್ವ. ನನ್ನ ಜೊತೆ ಇದ್ದಿದ್ದ ಫ್ರೆಂಡ್ಸ್ ಎಲ್ಲ ಹಿಂಗೆ ಇರ್ತಾರೆ ಗೊತ್ತೇನು? ಸ್ಲಿಮ್ಮ ಫಿಟ್ ಅಂದ್ರೆ ತೆಳ್ಳಗ ನಾಜುಕ, ಏನು ಹಾಕೊಂಡ್ರು ಸ್ಮಾರ್ಟಾಗಿ ಕಾಣಿಸ್ತಾರೆ ಗೊತ್ತೇನು? ಯಾವ ಬಟ್ಟೆ ಹಾಕೊಂಡ್ರು ಸ್ಮಾರ್ಟಾಗಿ ಕಾಣಿಸ್ತಾರೆ. ಸ್ವಲ್ಪ ದಪ್ಪಿದ್ದವ್ರಿಗೆ ನೋಡಿ ನೀನು, ಸ್ವಲ್ಪ ದಪ್ಪಿದ್ದವರು ಇಂಥವೆಲ್ಲ ಬಟ್ಟೆ ಹಾಕೊಂಡ್ರೆ ಚೆಂದ ಕಾಣಿಸ್ತದೇನು? ಚೆಂದ ಕಾಣಲ್ಲ. ಅದಕ್ಕೆ ಸ್ವಲ್ಪ ಸ್ಲಿಮ್ ಫಿಟ್ ಇರ್ಬೇಕಂತೇಳಿ ನಾನು ಸ್ವಲ್ಪ ಇಷ್ಟಿಷ್ಟೇ ಊಟ ಮಾಡಬೇಕು, ಇಷ್ಟಿಷ್ಟೇ ತಿನ್ನಬೇಕು ಅಂಥೇಳಿ ಅಳತಿ ಮೇಲೆ ತಿಂತಿರ್ತೀನಿ. ಅಲ್ಲೇ ಇರ್ತೀವಿ ಒಂದಿಟ್ಟು. ನಿಮ್ಮ ತಂಗಿಗೆ ಹೇಳಬೇಕು ಬೇಡಪ್ಪ ನೀನು? ನಾನು ಹೇಳಿನವ, ಬೇಕಾದಷ್ಟು ಸರಿ
ಹೇಳಿನಕ್ಕಿಗೆ. ಆಕಿ ಏನು ಕೇಳಿಲ್ಲ ಬಿಡು. ಈಗ ಬಂದಾಳಲ್ಲ, ನೀನೇ ಒಂದಿಟ್ಟು ಹೇಳು, ಕೇಳ್ತಾಳೆ ನೋಡು. ಅದು ಯಾರು ಸ್ವಾತಿ ನಿನ್ನ ತಲೆಗ ಹಿಂಗೆ ಡಯಟ ಪಯಟ ಹಾಕಿದ್ದು? ನಾನು ನಿಮ್ಮಪ್ಪ ಅಲ್ಲಿದ್ದಾಗ ಚಂದ ಊಟ ಮಾಡ್ತಿದ್ದಿ, ಚಂದ ಇರ್ತಿದ್ದಿ. ಇದು ಯಾವುದು ನಿನ್ನ ತಲೆಗೆ ಇದ್ದಿದ್ದಿಲ್ಲ. ಈಗೇನು ಭಾಳ ವಿಚಿತ್ರ ಆಡ್ಲಾಕತ್ತಿದ್ದೀನಿ ನೀನು. ಅಲ್ಲ, ಯಾರು ಹೇಳ್ಯಾರ ನಿನಗೆ ಊಟ ಕಮ್ಮಿ ಮಾಡಿದ್ರೆ ತೆಳ್ಳಗಿರ್ತಾರ, ತೂಕ ಹೆಚ್ಚಿಗಾಗಲ್ಲ, ಊಟ ಹೆಚ್ಚಿಗೆ ಮಾಡಿದ್ರೆ ತೂಕ ಹೆಚ್ಚಿಗಾಗ್ತದಂತ ಯಾರು ಹೇಳ್ಯಾರ ನಿನಗೆ? ನಿನಗೆ ಗೊತ್ತೇನ? ನಾನು ನಮ್ಮ ಅಪ್ಪ ಅವನ ಮನೆಗೆ ಇದ್ದಾನೆ ಹಿಡಿದು ಇಲ್ಲಿ ಇಷ್ಟು ವರ್ಷ ನೀವೇ ಇಟ್ಟು ದೊಡ್ಡವರಾದ್ರಿ. ಇನ್ನೂ ಒಂದು ಈಟು ದಪ್ಪಾಗಿಲ್ಲ, ಒಂದು ಈಟು ತೆಳ್ಳಗಾಗಿಲ್ಲ. ಅದು ನಂದು ಎಷ್ಟು ತೂಕ ಅದಲ್ಲ ಅಷ್ಟೇ ಅದ ಇನ್ನವರೆಗೂ, ಗೊತ್ತೇನ? ಇದೆಲ್ಲ ಹೇಳೋಕ್ಕಾಯ್ತು. ಅದೇನಿಲ್ಲ, ಚಂದ ಊಟ ಮಾಡ್ಬೇಕು, ಮನುಷ್ಯ ತೃಪ್ತಿ ಆಗಷ್ಟು ಊಟ ಮಾಡಬೇಕು, ಚಂದ ನಿದ್ದೆ ಮಾಡಬೇಕು, ನೀರು ಹೆಚ್ಚಿಗೆ ಕುಡಿಬೇಕು, ಚಿಂತೆ ಮಾಡಬಾರ್ದು, ಎಲ್ಲ ಚಂದ ಇರ್ತಾರ. ನೀನು ಇವ್ರ ಮಾತು ಕೇಳ್ಕೊಂಡು ಹಿಂಗಾದ್ರೆ ಭಾಳ ಹೈರಾಣ ಬರ್ತದ. ಈಗ ನಮ್ಮ ಮನೆಯಾಗಿರ್ತಲ್ಲ, ಚಂದ ಅಡುಗೆ ಮಾಡಿ ಹಾಕ್ತೀನಂತ, ಮಸ್ತ್ ಹೊಡೆ ತುಂಬ ಊಟ ಮಾಡು, ಚಂದ ಇರು ಅಷ್ಟೇ. ನೀನು ಡಯಟ ಪಯಟ ತೆಗೆದು ಬಿಡೋದು, ನಮ್ಮ ಮನೆಗೆ ನಡೆಸಿಬಿಡೋದೆಲ್ಲ. ಕೈ ನೋಡ್ಕೊ ನೀನು. ಅವು ಕೈ ಅನ್ನೋವು ಕೋಳಿ ಕಾಲಾಗ್ಬಿಟ್ಟಾವು ಕೈ. ನಿನಗೆ ಗೊತ್ತೇನ, ನಮ್ಮ ಅಣ್ಣನ ಮಗಳು ನಂದಿನಿ ಮೊನ್ನ ಊರಿಗೆ ಹೋಗಿದ್ದಾಗ ನೋಡ್ದಕ್ಕಿಗೆ, ನಿನಗಿನ್ನ ಸಣ್ಣಕ್ಕಿ ಹುಡುಗಿ ಎಷ್ಟು ಚಂದದಾಳ ಗೊತ್ತೇನ? ಕಣ್ಣಿಲಿ ಮೂಗಿಲಿ ಎಷ್ಟು ಚಂದ, ದುಂಡುಗ ಎಷ್ಟು ಚಂದದಾಳ ನೋಡ್ಲಕ್ಕ, ಗೊತ್ತೇನ? ನೀ ಅಕ್ಕಿನ್ಕ ದೊಡ್ಡಕ್ಕಿ, ಮತ್ತ ಹ್ಯಾಂಗಿರ್ಬೇಕು ನೀನು? ವಾ ಬಿಡ್ತೆ ಇಲ್ಲಿಗೆ? ಏನು ಇನ್ನ ಹಿಂಗೆ ಬೈಕೋತೆ ನಿಂತು ಬಿಡ್ತಿ ಇವತ್ತು ಇಡೀ ದಿನ? ಅಜ್ಜಿನೂ ಹಾಗೆ, ನೀನು ಹಾಗೆ. ಇಲ್ಲ, ಇಷ್ಟು ದಿನ ಆದ್ಮೇಲೆ ಬಂದೀನಿ, ಒಂದಿಟ್ಟು ಚಂದ ಜೀವ ಮಾಡಿ ಮಾತಾಡಲ್ ಬಿಟ್ಟು ಬೈಲಕ್ಕೆ ನಿಂತು ಬಿಟ್ಟಿರಲ್ಲವ. ಇದು ಈಗಿನ ಪ್ಯಾಷನವ, ನಿಮಗೆ ಗೊತ್ತಿಲ್ಲ. ನಿಮಗೂ ಏನು ಹೇಳ್ಬೇಕು ಅನ್ಸದೇನೋ. ಆಕಿ ನಂದಿನಿ ಅಂದಲ್ಲ, ಆಕಿಗೆ ಏನು ಗೊತ್ತಿರ್ತದೆ ಹೇಳು? ಹಳ್ಳ ಹುಟ್ಟು ಬೆಳೆದಾಳ, ಆಕಿಗೆ ಏನು ಗೊತ್ತಿರ್ತದ? ನೀನು ಇವ್ರದ್ದು ತಂದು ನನ್ನ ಮುಂದೆ ಎಲ್ಲ ಹೇಳೋಕೆ ಬರ್ಬೇಡವ, ಹೇಳಕತ್ತೀನಿ ನಾನು. ವಾ, ನೀವೆಲ್ಲ ಮಾತಾಡ್ತಾ ಇರ್ರಿ, ನಾನು ಒಂದಿಟ್ಟು ಕೆಳಗೆ ಹೋಗ್ತೀನಿ. ಅದು ನನಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಫೋನ್ ಹಚ್ಲಾಕತ್ತಿರು, ಫೋನ್ಯಾಗ ಒಂದು ಚಾರ್ಜ್ ಇದ್ದಿದ್ದಿಲ್ಲ, ಅದು ಸ್ವಿಚ್ ಆಫ್ ಆಗಿತ್ತು. ಅದಕ್ಕೆ ಒಂದಿಟ್ಟು ಮಾತಾಡಿ ಬರ್ತೀನಂತ. ಈಗ ಚಾರ್ಜ್ ಆಗಿರ್ತದೆ, ಹಾಕಿ ಬಂದಿನಲ್ಲ, ಚಾರ್ಜ್ ಅದು ಆಗಿರ್ತದ, ಒಂದಿಟ್ಟು ಮಾತಾಡಿ ಬರ್ತೀನಂತ ನಾನು. ಹ್ಞೂ ಆಯ್ತು ತಗೋ, ಮಾತಾಡು. ಕರೆ ಹೊರಗದು ಹೋಗ್ಬೇಡ, ಇಲ್ಲೇ ಇರು. ಅಲ್ಲಿ ನಿನ್ನ ರೂಮ್ನಾಗೆ ನಿನ್ನ ಕೊನೆಗೆ ಕುಂತು ಮಾತಾಡ್ಕೊ, ಹೊರಗದು ಹೋಗ್ಬೇಡ. ಅಡುಗೆದು ಮಾಡೀನಿ, ಊಟ ಮಾಡಿದ್ರೆ ಆಯ್ತು ಎಲ್ಲರೂ. ಇಲ್ಲವಾ, ಹೊರಗೆ ಹೋಗಲ್ಲ, ಇಲ್ಲೇ ಇರ್ತೀನಿ, ನನ್ನ ಕೊನೆಗೆ ಇರ್ತೀನಂತ. ಹ್ಞೂ ಆಯ್ತು ತಗೋಪ್ಪ. ಕೇಳ ಮಗಳೇ, ನನಗಾಕಿ ನಂದಿನಿ ಕಂಡ್ರೆ ಇಷ್ಟ ಅನ್ಕೊಂಡೇನ? ನನಗಾಕಿ ಕಂಡ್ರಾಗಲ್ಲ, ಗೊತ್ತೇನ? ನಂದು ಅಣ್ಣನ ಮಗಳೇ ಇದ್ರೂ ನನಗಾಕಿ ಕಂಡ್ರಾಗ್ಬರಲ್ಲ. ಯಾಕಂದ್ರೆ ಆಕಿನ ಗುಣಗಳೆಲ್ಲ ನಮ್ಮ ಅತ್ತಿಗೆಮ್ಮನ ಕಡೆಗೆ ಹೋಲ್ತಾವ. ನಮ್ಮ ಅತ್ತಿಗೆಮ್ಮ ಕಂಡ್ರೆ ನನಗಾಗಲ್ಲ. ಇನ್ನು ಆಕಿನ ಮಗಳಿಗೆ ನಾನು ಇಷ್ಟಪಡ್ತೀನಿ? ನನಗಿಷ್ಟ ಇಲ್ಲವಾ. ನಾನು ಎದಕ್ಕೆ ಅಂದು ಗೊತ್ತೇನ? ಆಕಿಗೆ ತಿನ್ನಕ್ಕೂ ಗತಿ ಇರಲ್ಲವ. ಒಂದೊಂದು ದಿನ ಒಂದು ಟೈಮ್ ಇದ್ರೆ ಒಂದು ಟೈಮ್ ತಿನ್ನಕ್ಕಿರಲ್ಲ. ಒಂದು ಓದಕ್ಕೆ ಸರಿಯಾಗಿ ಸೌಲಭ್ಯ ಇಲ್ಲ ಆಕಿಗೆ. ಸರ್ಕಾರ ಶಾಲೆ ಕಲಿತಾಳಕಿ, ಅಂದ್ರೂ ಎಷ್ಟು ದಿಮಾಕಿಲಿ ಮಾತಾಡ್ತಾಳೆ ಗೊತ್ತೇನ? ಒಂದೀಟ ಕೆಳಗೆ ಬೀಳು ಕೊಡಲಕ್ಕಿ ಒಂದು ಮಾತು. ಮತ್ತು ನೋಡಕ್ಕೂ ಅಷ್ಟೇ ಎಷ್ಟು ಚಂದದಾಳ ಗೊತ್ತೇನು? ನೀ ಒಂದು ಸರಿ ನೋಡಿ ಗೊತ್ತಾಗ್ತದ. ನೋಡಕ್ಕೂ ಅಷ್ಟು ಚಂದದಾಳ ಅಂದ್ರೆ ಏನು ತಿನ್ನಕ್ಕಿಲ್ಲ, ಉಣ್ಣಕ್ಕಿಲ್ಲ, ಒಂದು ಸೌಕರ್ಯ ಇಲ್ಲ. ನಿನ್ನಷ್ಟು ಸೌಲಭ್ಯ ಆಕಿಗೇನೂ ಇಲ್ಲ, ಅಂದ್ರೂ ಆಕೆ ಅಷ್ಟು ಚಂದದಾಳ ಎಲ್ಲದ್ರಾಗ. ನೀನು ಯಾಕೆ ಹಿಂಗಾಗಿದೆ ಅಂತ ನನಗೆ ಸಿಟ್ಟು ಬಂತು ಅಷ್ಟೇ, ಮತ್ತೇನಿಲ್ಲ. ನೀನು ಎಲ್ಲಿರ್ಬೇಕಾದಕ್ಕೆ ಹಿಂಗೆ ಯಾಕಾಗಿದೆ? ನೀನು ಚಂದ ಉಂಡು ತಿಂದು ಚಂದ ಇರಬೇಕಿಲ್ಲ ಮಗಳೇ. ನೀನು ಯಾಕೆ ಹಿಂಗಾಗಿದೆವ? ಅದಕ್ಕೆ ಬೇಜಾರಾಯ್ತು ನನಗಷ್ಟೇ. ಪೇಷಂಟ್ಗೋ ಕಣ್ಣಂಗೆ ಕಾಣತ್ತಿದ್ದಿ ಗೊತ್ತೇನ? ಅದಕ್ಕೆ ನನಗೆ ಬೇಜಾರಾಯ್ತವ, ಅದಕ್ಕೆ ಹಂಗೆ ಸಿಟ್ಟಿಗೆ ಬಂದ ಅಷ್ಟೇ. ಬೇಜಾರಾಗಬೇಡ ಏನು? ಇಲ್ಲವ, ನಾನೇನು ಬೇಜಾರಾಗಿಲ್ಲ ಅವ. ಅದು ಒಂದಿಟ್ಟು ನನ್ನ ಕೊನೆಗೆ ರೆಸ್ಟ್ ಮಾಡ್ತೀನವ. ಯಾಕೇನೋ ಭಾಳ ಸುಸ್ತಾಗ್ಲಾಗತ್ತದ, ಅದಕ್ಕೆ ರೆಸ್ಟ್ ಮಾಡ್ತೀನಿ. ನೋಡಿದೆ, ಇದೆಲ್ಲ ಸುಸ್ತು ಯಾಕತ್ತದ ಹೇಳು? ನೀನೇನು ಕೆಲಸ ಮಾಡಿಲ್ಲ, ಆರಾಮ್ ಕಾರ್ನೇ ಬಂದಿದ್ದಿ, ಅಂದ್ರೂ ಯಾಕೆ ಸುಸ್ತಾಗ್ತದ ಹೇಳು? ಚಂದ ಊಟ ಮಾಡಿರಲ್ಲ, ಹಾಗಾಗಿ ಹಿಂಗಾಗಿರ್ತದ. ಕೈಕಾಲಿಗೆ ಶಕ್ತಿರ ಎಲ್ಲಿರ್ಬೇಕು ಹೇಳು? ಊಟ ಮಾಡಿದ್ರೆ ಶಕ್ತಿ ಬರ್ತದ. ಊಟನೇ ಮಾಡಿಲ್ಲ ಅಂದ್ರೆ ಶಕ್ತಿ ಎಲ್ಲಿರ್ಬೇಕವ? ಅದಕ್ಕೆ ಬೈಯೋದು, ಮತ್ತೇನು? ಇರ್ಲಿ ತಗೋ, ಹೋಗು, ಸುಸ್ತಾಗೈತಲ್ಲಕತ್ತಿದ್ದಿ, ಹೋಗಿ ಒಂದಿಟ್ಟು ಬಿಸಿ ಹಾಲು ಕಾಸ್ಕೊಂಡು ಬರ್ತೀನಂತ, ಕುಡಿದು ಮಕ್ಕೊಂಬಟ್ಟಂತ. ಹೋಗುವ, ಹೋಗಿ ಕೊನೆಗೆ ಹೋಗು. ಹ್ಞೂ ಅವ್ವ, ಸ್ವಲ್ಪ ತಗೊಂಡು ಬಾ. ಆಯ್ತಾಯ್ತು, ಹೋಗು. ಅಕ್ಕಿ ನಂದಿನಿ ಅಷ್ಟು ಚಂದ ಅದಾಳ, ಓದೋದ್ರಾಗೂ ಅಷ್ಟು ಇಂಟೆಲಿಜೆಂಟ್ ಅದಾಳ. ನೋಡ್ಬೇಕಲ್ಲ ಆಕಿಗೆ ಒಂದ್ಸರಿ. ನಾನು ಬಂದಿನಲ್ಲ, ನೋಡ್ಕೊಂಡೆ ಹೋಗ್ತೀನಿ ಆಕಿಗೆ. ಅದು ಎಷ್ಟು ಹುಷಾರದಾಳ ನೋಡ್ತೀನಿ. ಹೋಗ್ಲಿ ಬಿಡು ಪದ್ಮ, ಯಾಕೆ ಬೇಜಾರಾಗ್ಲಕತ್ತಿದ್ದಿ? ಅಲ್ಲ, ಹೋಗಿ ಆಕಿ ನಂದಿನಿಗೆ ಅದಕ್ಕೆ ಹೊಗಳಕತ್ತಿದ್ದಿ ಸ್ವಾತಿ ಮುಂದೆ? ನಮ್ಮ ಸ್ವಾತಿಯಲ್ಲಿ ಅದು ದರಿದ್ರ ನಂದಿನಿಯಲ್ಲಿ ಆಕಿ ಈಗೀಗೆ ಅಟ್ಟೆ ಏನು? ನಮ್ಮ ಸ್ವಾತಿ ಹುಟ್ಟಿದ ಕೂಡಲೇ ಬಂಗಾರ ಚಮಚ ಬಾಯಿಗೆ ಇಟ್ಕೊಂಡು ಹುಟ್ಟ್ಯಾಳ. ಅದು ದರಿದ್ರ ಇದ್ದಂಗೆ ಅದು ನಮ್ಮ ಮನೆಗೆ ಹುಟ್ಟ್ಯದ ನಮ್ಮ ಮನೆಯಾಗ ಒಂದು ಇಲ್ದ್ರು ಒಂದಿರಲ್ಲ. ಯಾವಾಗ ನೋಡಿದ್ರು ಬಡ್ತಾನ ಇದೇ ಆಗಿಬಿಟ್ಟದ. ಹೋಗಿ ನೀ ನೋಡಿದ್ರೆ ನಿನ್ನ ಮಗಳ ಮುಂದೆ ಆಕಿಗೆ ಹೊಗಳಕತ್ತಿದ್ದಿ. ನೀನು ಬುದ್ಧಿಗೆ ಏನು ಹೇಳಬೇಕೋ ಏನೋ ಪದ್ಮ, ಹೊಗಳಕತ್ತಿದ್ದಿ ಆಕಿಗೆ. ಅದು ಹೋಗಿ ನಿನ್ನ ಮಗನ ಮುಂದೆ ಹೊಗಳಕತ್ತಿದ್ದಲ್ಲ, ಹೌದಲ್ಲವಾ? ಇದು ನಾನು ವಿಚಾರ ಮಾಡಲಿಲ್ಲ. ಹೋಗಿ ನನ್ನ ಮಗನ ಮುಂದೆ ಅದಕ್ಕೆ ಒಳ್ಳೆ ಹೊಗಳು ಬಿಟ್ಟಲ್ಲ ನಾನು. ಅದ್ರಾಗ ಬೇರೆ ಓದೋದ್ರಾಗ ಹುಷಾರದಾಳ, ಚಂದದಾಳ, ನೋಡ್ಲಿಕ್ಕೆ ಹಂಗದಾಳ ಹಿಂಗದಾಳ ಅಂತ ಅಂದುಬಿಟ್ಟ. ಥೋ, ಇದೇನಾಯ್ತು? ಛೇ,
ಎಲ್ಲ ಮುಗಿದ ಮೇಲೆ ಈಗ ವಿಚಾರ ಮಾಡ್ಕೋತ ನಿಂತು ಬಿಡ್ತಾಳ. ಅಲ್ಲ ಮಾತಾಡಗೆ ಜರಾನೇ ಹಿಂದ ಮುಂದೆ ನೋಡಿ ಮಾತಾಡಬೇಕು ಬೇಡ. ಏನು ಹೇಳ್ಬೇಕು ಅನ್ಸುತ್ತೇನೋ. ಹೋಗ್ಲಿ ಬಿಡು. ನಡಿ ಆಕೆ ನಿನ್ನ ಮಗಳಿಗೆ ಒಂದಿಟ್ಟು ಹಾಲಂತ ಕಾಸು ಕೊಡು. ನಡಿ ಹಾಗೆ ಅಡುಗೆ ಇದು ಮಾಡಿದಲ್ಲ, ಭಾಳ ವರ್ಷಕ್ಕೆ ಬಂದ ಮೊಮ್ಮಕ್ಕಳು ಎಲ್ಲರೂ ಸೇರಿ ಊಟ ಮಾಡಿದ್ರಾಯ್ತು. ಹಳೆಯರು ಅಲ್ಲೇ ಕೆಳಗೆ ಹರ ಏನಲ್ಲ. ಹ್ಞೂ ಅವ್ವ, ಅವರು ಕೆಳಗೆ ಅದಾರ. ಅದೇ ನೀಲ್ ಮ್ಯಾಲಿದ್ದಲ್ಲ ಸೌತಿ ಬೀಜ ತೊಗೊಂಡು ಬರ್ತೀನಿ ಅಂತಂದ, ಮತ್ತು ಇವ್ರು ಬಂದುಬಿಟ್ಟರು. ಅದಕ್ಕೆ ಈಗೆಲ್ಲ ಮಾಡ್ಕೊತ ಕೂಡ್ಲಿ ಕೆಲಸದಾಗ ಮತ್ತೆ ಯಾವಾಗಾರ ಖಾಲಿ ಟೈಮಿಗೆ ಮಾಡಿದ್ರೆ ಆಯ್ತು ಅಂತೇಳಿ ನಾನು ಇವ್ರಿಗೆ ಹೇಳ್ದೆ, ಅಜ್ಜಿ ಅಲ್ಲೇ ಮ್ಯಾಲೆ ಅದಳಪ್ಪ, ಹೋಗ್ರಿ ಮಾತಾಡ್ರಿ ಹಾಗೆ ಅಂತೇಳಿ ಅಂದ. ಬಂದರಲ್ಲ ಹಾಗೆ ಎಲ್ಲರಿಗೆ ಕರ್ಕೊಂಡು ಹೋದ್ರೆ ಆಯ್ತು ಅಂತೇಳಿ ನಾನು ಬಂದ. ನಡಿ ಅಲ್ಲೇ ಕೆಳಗೆ ಹೋಗಮ್ಮಿ, ಹಾಗೆ ಊಟಕ್ಕೆ ಅದು ರೆಡಿ ಮಾಡ್ತೀನಂತ. ನಡಿವ. ಹ್ಞೂ ನಡಿಯವ. ಇನ್ನಮ್ಮ ಹೇಳಕತ್ತೀನಿ ನಿನಗೆ, ಇನ್ನಮ್ಮ ಅದು ವಿಚಾರ ಮಾತಾಡಕ್ಕೆ ಹೋಗ್ಬೇಡ. ನಿನ್ನ ಮಗಳಿಗೆ ಬೈಯೋದಿದ್ರು ಬೈ, ಅನ್ನೋದಿದ್ರಾನು ಅದರ ಅಕ್ಕಿಗೆ ಸೇರಿಸ್ಕೊಂಡು ಮಾತಾಡ್ಲಿಕ್ಕೆ ಹೋಗ್ಬೇಡ. ಏನು ವಿಚಾರ ಇಟ್ಕೋ ತಲ್ಯಾಗ. ಹ್ಞೂ ಅವ್ವ ಆಯ್ತು ನಡಿ. ಇನ್ನೊಂದು, ನಿನ್ನ ಮಗನ ಮುಂದೆ ಅಪ್ಪಿ ತಪ್ಪಿನೂ ಲಗ್ನ ವಿಚಾರ ಬಾಯಿ ಬಿಡ್ಲಿಕ್ಕೆ ಹೋಗ್ಬೇಡ. ಅದು ಏನಾರ ರಹಸ್ಯ ಬಾಯಿ ಬಿಟ್ಟು ಬೈಲಾಯ್ತು ಅಂದ್ರೆ ಕೆಲಸ ಕೆಡ್ತದ ನೋಡು. ಅದು ಗುಟ್ಟಾಗೆ ಇರ್ಲಿ ಕಡಿತನ. ಇಲ್ಲವ, ನಾನೇನು ಬಾಯಿ ಬಿಡಲ್ಲ. ಆದ್ರೆ ನೀನು ನಾಳೆ ಸುಮ್ಮಿರ್ಬೇಕಲ್ಲ. ಏನಾರ ಹೇಳ್ಬಿಟ್ರು ಅಂತಂದ್ರೆ ಆಯಿತು, ಏನು ಮಾಡೋಕ್ಕಾಗಲ್ಲ ನಮ್ಮ ಕೈನಿಂದ. ಅವ್ರಿಗೆ ಹೇಳಾರ್ದಂಗೆ ನೋಡ್ಕೋಬೇಕಷ್ಟೇ. ಆಯಿತು, ಎಷ್ಟು ದಿನ ಅಂತ ಮುಚ್ಚಿಡ್ಲಿಕ್ಕೆ ಬರ್ತದವ. ಈಗ ಲಗ್ನ ಟೈಮಿಗಾರ ಅದು ಮಾತುಕತೆ ಚಾಲು ಆಗ್ತದೆ ಅಲ್ಲ, ಅವಾಗಾರ ಗೊತ್ತಾಗ್ತದೆ ಅಲ್ಲ. ಏನಾಗದು ಆಗ್ತದ ಬಿಡವ. ನಡಿವ ನಡಿ. ನಾನಾಗಂತೂ ಹೇಳಕ್ಕೆ ಹೋಗಲ್ಲ, ನೋಡಮ್ಮಂತ ಗೊತ್ತಾದಾಗ. ನಡಿವ. ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗ್ಯದ ಅಂಥೇಳಿ ಅನ್ಕೊಂಡಿನ್ರಿ. ನಾನು ನಮ್ಮವ್ವ ಇಬ್ಬರು ನನ್ನ ಮಗಂದು ಸಿದ್ಧಾರ್ಥದು ಮದುವೆ ಸೀಕ್ರೆಟ್ ರಹಸ್ಯದ ಬಗ್ಗೆ ಮಾತಾಡ್ಲತ್ತಿದ್ವಿ. ಅದು ಗೊತ್ತಾಗಬಾರ್ದು ಅಂಥೇಳಿ. ಅದು ಏನು ಗುಟ್ಟಿರ್ಬೋದು ಅಂತ ಮುಂದಿನ ಎಪಿಸೋಡ್ನಾಗ ನಾನು ಆದಷ್ಟು ಜಲ್ದಿ ತೋರಿಸ್ತೀನಂತ್ರಿ. ಅದು ಏನಿರ್ಬೋದು ಸೀಕ್ರೆಟ್ ಅವ್ನ ಮದುವೆ ವಿಷಯದು ಅಂಥೇಳಿ ಆದಷ್ಟು ಜಲ್ದಿ ತೋರಿಸ್ತೀನಂತ. ದಯವಿಟ್ಟು ಹಿಂದೆಲ್ಲ ಹೆಂಗೆ ಸಪೋರ್ಟ್ ಮಾಡ್ಕೊಂಡು ಬಂದಿರಿ, ಈಗಲೂ ಹಾಗೆ ಸಪೋರ್ಟ್ ಮಾಡ್ಕೊತಾ ಬರ್ರಿ ಅಂಥೇಳಿ ಕೇಳ್ಕೊತೀನಿ ರೀ. ಹಾಗೆ ಹೊಸದಾಗಿ ಯಾರು ನೋಡ್ಲಾಕತ್ತೀರಿ ದಯವಿಟ್ಟು ಪಾರ್ಟ್ 1 ನಿಂತು ನೋಡ್ರಿ, ಅಂದರೆ ನಿಮ್ಗೆ ಸ್ಟೋರಿ ಅರ್ಥ ಆಗ್ತದ. ಮತ್ತು ನೋಟಿಫಿಕೇಶನ್ ಬಟನ್ ಆನ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಆದಷ್ಟು ಕತೆಗೆ ಒಂದು ಲೈಕ್ ಕೊಡೋದ್ರ ಜೊತೆಗೆ ಹಾಗೆ ನಮ್ಮ ಚಾನಲ್ ಮೆಂಬರ್ಶಿಪ್ಪಿಗೆ ಜಾಯ್ನ್ ಆಗ್ರಿ. ಆದಷ್ಟು ಸಪೋರ್ಟ್ ಮಾಡಿರಿ ಅಂಥೇಳಿ ಕೇಳ್ಕೊತೀನಿ ರೀ. ಇಷ್ಟೊತ್ತಿದ್ದು ಕತೆ ನೋಡಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.